ತನ್ನದಲ್ಲದ ತಪ್ಪಿಗೆ ಆ ನಟಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಕಿರಿಕ್ ಪೊಲೀಸ್ ಠಾಣೆ ಅಂಗಳಕ್ಕೆ ತಂದು ನಿಲ್ಲಿಸಿದೆ. ಅಷ್ಟಕ್ಕೂ ನಾಯಿ ಬೊಗಳಿದ್ದ ಕಾರಣಕ್ಕೆ ಅಲ್ಲಿ ನಡು ರಸ್ತೆಯಲ್ಲೇ ದೊಡ್ಡ ಗಲಾಟೆಯಾಗಿತ್ತು. ಈಕೆ ಕನ್ನಡದ ಕೇರುತೆರೆ ಹಾಗೂ ಹಿರಿತೆರೆ ನಟಿ ಅನಿತಾ ಭಟ್. ಸದ್ಯ ತಾನು ಮಾಡದ ತಪ್ಪಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕಾರಣ ಈ ಶ್ವಾನದ ಬೊಗಳಿಕೆ ತಂದಿಟ್ಟ ಅವಾಂತರ. ನಾಯಿ ಬೊಗಳಿದ್ದಕ್ಕೆ ನಡು ರಸ್ತೆಯಲ್ಲಿ ಕಿರಿಕ್. ಯುವಕರ ವಿರುದ್ಧ ಠಾಣೆ ಮೆಟ್ಟಿಲೇರಿದ ನಟಿ. ಇಂದು ಮಧ್ಯಾಹ್ನ ನಟಿ ಅನಿತಾ ಭಟ್ ನಗರದ ಜಕ್ಕೂರು ಬಳಿ ಸ್ನೇಹಿತನೊಂದಿಗೆ ಯಾರನ್ನೋ ಕಾಯುತ್ತಾ ಕಾರಲ್ಲಿ ಕುಳಿತಿದ್ದಾರೆ. ಸ್ನೇಹಿತನ ಸಾಕು ನಾಯಿಯು ಜೊತೆಯಲ್ಲಿದೆ. ಇದೇ ವೇಳೆ ದಾರಿಯಲ್ಲಿ ಸಾಗುತ್ತಿದ್ದ ಅಪರಿಚಿತರನ್ನ ಕಂಡು ನಾಯಿ ಬೊಗಳಲು ಶುರು ಮಾಡಿದೆ. ಅದೇನಾಯ್ತೋ ಏನೋ, ನಾಯಿಯ ಬೊಗಳಿಕೆಗೆ ಸಿಟ್ಟಿಗೆದ್ದ ಅಪರಿಚಿತ ನಾಲ್ವರ ತಂಡ ಕಿರಿಕ್ ಶುರು ಮಾಡಿದೆ. ಪರಸ್ಪರ ಜೋರು ಗಲಾಟೆಯಾಗಿದೆ. ಅವಾಚ್ಯ ಶಬ್ದಗಳೊಂದಿಗೆ ನಿಂದಿಸುತ್ತಾ ರೌಡಿಸಂ ನಡೆಸಿದ್ದಾರೆಂದು ನಟಿ ಆರೋಪಿಸಿದ್ದಾರೆ. ನಾಯಿ ಇತ್ತು ಹಿಂದ್ಗಡೆ ಸೀಟಲ್ಲಿ, ಕಾರ್ ಕ್ಲೋಸ್ ಆಗಿದೆ, ವಿಂಡೋ ಎಲ್ಲ ಹಾಕಿರೋದು. ಇಷ್ಟು ಗ್ಯಾಪ್ ಅಲ್ಲಿ ಅವ್ನ ಪಕ್ಕದಲ್ಲಿ ನಡ್ಕೊಂಡು ಹೋಗೋರಿಗೆ ಆ ನಾಯಿ ಬೊಗಳಿದೆ. ಅದಕ್ಕೆ ಅವ್ರೇನೋ ಬೈದಿದ್ದಾರೆ. ನನ್ನ ಫ್ರೆಂಡ್ ಕೆಳಗಡೆ ಇಳಿದ್ಬಿಟ್ಟು ಏನೋ ಮಾತಾಡ್ತಾ ಇದ್ದಾರೆ. ಅದು ಒಂದಕ್ಕೊಂದು ಮಾತಾಗಿ ಜೋರ್ ಗಲಾಟೆ ಶುರುವಾಗಿದೆ. ಅರ್ಥ ಇಲ್ದಿರೋದೇನೋ ಜಗಳ ಮಾಡ್ತಾ ಇದ್ರು. ಅದೇನು ಇದೇನು ಹಂಗೆ ಹಿಂಗೆ ಏನೋ ನೀನೋ ಏನೋ ನಾನು ಅಂತ. ನಡಿ ಸರಿ ಹೋಗೋಣ ಬಾ, ಇದು ಈ ವಿಷಯಕ್ಕಿನ್ ಜಗಳ ಏನಕ್ಕೆ ಅಂತ ನಾನು ಕರೆದು ಕೂರಿಸ್ಕೊತಾ ಇದ್ದೆ ಕಾರಲ್ಲಿ. ಅವ್ರು ಬಂದು ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಇನ್ನೇನು ರೆಡಿ ಅನ್ನೋ ಅಷ್ಟೊತ್ತಿಗೆ ನನ್ನ ಮೇಲೆ ತಿರುಗ್ಬಿಟ್ರು. ಥರ್ಡ್ ಕ್ಲಾಸ್ ಇನ್ನು ಕಿರಿಕ್ ದೊಡ್ಡದಾಗ್ತಿದ್ದಂತೆ ಕಾರಿನ ಮೇಲೆ ಕಲ್ಲೆತ್ತಾಕಲು ಮುಂದಾಗಿದ್ರಂತೆ. ಜಗಳ ದೊಡ್ಡದಾಗೋದು ಬೇಡ ಎಂದು ರಾಜಿ ಮಾಡಿಕೊಳ್ಳಲು ಮುಂದಾದಾಗ ದಾದಾಗಿರಿ ನಡೆಸಲಾಗಿದೆಯಂತೆ. ಇನ್ನು ನನಗೂ ಜಗಳಕ್ಕೂ ಸಂಬಂಧವೇ ಇಲ್ಲ, ಸ್ನೇಹಿತನಿಗೂ ಅಲ್ಲಿದ್ದ ಕೆಲ ಯುವಕರಿಗೂ ಕಿರಿಕ್ ಆಗಿತ್ತು. ಜಗಳ ಬಿಡಿಸಲು ಮುಂದಾದಾಗ ಸುಮ್ಮನೆ ನನ್ನ ಮೇಲೆ ಕಿರಿಕ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದಾರೆಂದು ನಟಿ ದೂರು ನೀಡಿದ್ದಾರೆ. ನಾನು ಮತ್ತೆ ನನ್ನ ಸ್ನೇಹಿತ ಒಬ್ರು ಕಾರಲ್ಲಿ ಹೋಗುವಾಗ ನಾವು ನಾಯಿ ಹಿಂದ್ಗಡೆ ಸೀಟಲ್ಲಿ ಇದ್ದಿದ್ದು, ದಾರಿಯಲ್ಲಿ ಹೋಗೋರ್ಗೆ ಯಾರಿಗೋ ನೋಡಿ ಬೊಗಳಿದೆ. ಅದಕ್ಕೆ ಅಲ್ಲಿ ದಾರಿ ಮೇಲೆ ಹೋಗೋರು ಬಂದು ಜಗಳ ತೆಗೆದಿದ್ದಾರೆ. ನನ್ನ ಫ್ರೆಂಡ್ ಮತ್ತೆ ಅವ್ರದ್ದು ಮಧ್ಯದಲ್ಲಿ ಜಗಳ ಆಗಿರೋದು. ನಾನು ಅದಕ್ಕೆ ಬರೀ ವಿಟ್ನೆಸ್ ಆಗಿದ್ದೆ. ವಿಕೋಪಕ್ಕೆ ಹೋಗ್ತಿದೆ ಅಂತ ಗೊತ್ತಾದಾಗ ಅದನ್ನ ಬಿಡ್ಸಕ್ ಹೋಗಿ ನನ್ನ ಮೇಲೆ ತಿರುಗಿರೋದು. ಎಲ್ಲರೂ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿದ್ದಾರೆ. ನನಗೆ ಆಗ್ಲಿ ಆ ನಾಯಿಗಾಗ್ಲಿ ಅಥವಾ ಜಗಳಕ್ಕಾಗ್ಲಿ ನನಗೇನು ಸಂಬಂಧನೇ ಇರಲಿಲ್ಲ. ಸೊ ಈ ಇನ್ಸಿಡೆಂಟ್ಗೋಸ್ಕರ ನಾನು ಅದನ್ನ ತಡೆಯಕ್ಕಾಗ್ದೇನೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿರೋದು. ಮಾತಿಗೆ ಮಾತು ಬೆಳೆದು ಜಟಾಪಟಿ ನಡೆದಿದೆ. ಪರಸ್ಪರ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಎನ್ಸಿಆರ್ ದಾಖಲಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತನಿಖೆ ನಂತರ ಎಡವಟ್ಟು ಯಾರದ್ದು ಎಂಬುದು ತಿಳಿಯಬೇಕಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.